ಅದು ಹೇಳದೆ ಹೋದ್ರೆ ದಿ ಆಫೀಸರ್ಸ್ ವಿಲ್ ಬಿ ರೆಸ್ಪಾನ್ಸಿಬಲ್. ಸರ್, ಪ್ರತಿ ಬಾರಿ ರಸ್ತೆ ಗುಡ್ಡಿ ಸಮಸ್ಯೆ ಆದಾಗ ನೀವು ಗಡುವು ಕೊಡ್ತೀರಾ, ಅಧಿಕಾರಿಗಳು ಗಡುವು ತಗೋತಾರೆ, ಅದನ್ನ ಸರಿಪಡಿಸೋಕ್ ಆಗ್ತಾ ಇಲ್ಲ. ಪದೇ ಪದೇ ಸಮಸ್ಯೆ ಆಗ್ತಾ ಇದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ರಸ್ತೆ ಹಾಳಾಗುತ್ತೆ ಸರ್. ಇದು ವಾರ್ನಿಂಗ್ ಕೊಡಕ್ಕೆ ಅಷ್ಟೇ ನೋಡಪ್ಪ, ಪ್ರತಿ ಬಾರಿನೂ ಕೂಡ ಗುಂಡಿಗಳು ಬೀಳೋದು ಸ್ವಾಭಾವಿಕವಾಗಿ ನಡೀತಾ ಇರ್ತಕ್ಕಂಥದ್ದು. ಮಳೆ ಜಾಸ್ತಿ ಆದಾಗ ಗುಂಡಿಗಳು ಜಾಸ್ತಿ ಆಗ್ತವೆ. ಈ ಸಾರಿ ಕಳೆದ ವರ್ಷ ಮಳೆ ಜಾಸ್ತಿ ಆಗಿದೆ, ಅದರಿಂದ ಗುಂಡಿಗಳು ಜಾಸ್ತಿ ಬಿದ್ದಿದ್ದಾವೆ. ನಾವು ಅದಕ್ಕೆ ಗುಂಡಿಗಳು ಬಿದ್ದಾಗ ಇನ್ನು ಮಳೆಗಾಲ ಶುರುವಾಗೋದಕ್ಕಿಂತ ಮುಂಚಿತವಾಗೇ ಗುಂಡಿಗಳನ್ನ ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ. ಯಾರು ಕಿರಣ್ ಮಜುಮ್ದಾರ್ ಶಾ ಅನ್ನೋರು ಟೀಕೆ ಮಾಡಿದ್ರು ಬೆಂಗಳೂರು ರಸ್ತೆ ಬಗ್ಗೆ, ಈಗಲೂ ಮಾಡಿದ್ದಾರೆ ಅಂತ. ಈಗ ಅವ್ರು ಯಾರು ಹೇಳಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ, ಅವ್ರ ಜೊತೆಲೂ ಕೂಡ ಮಾತಾಡೋಣ. ಬಟ್ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ 1,40,00,000 ಜನ ಇದಾರಲ್ಲ, ಬೆಂಗಳೂರಿನಲ್ಲಿ 1,40,00,000 ಜನ ಇದಾರಲ್ಲ, ಅವ್ರಿಗೆ ಅನಾನುಕೂಲ ಆಗಬಾರ್ದು ಅಷ್ಟೇ. ಇದೇ ರಸ್ತೆ ಗುಂಡಿ ಬಗ್ಗೆ ವಿಪಕ್ಷ ಟೀಕೆ ಮಾಡ್ತೇವೆ ಸರ್. ಪದೇ ಪದೇ ರಸ್ತೆ ಗುಂಡಿ ವಿಚಾರವಾಗಿ ನಿಮ್ಮನ್ನ ಪದೇ ಪದೇ ಟೀಕೆ ಮಾಡ್ತಾರೆ. ಇದ್ರ ಬಗ್ಗೆ ಅವ್ರು ಏನ್ ಹೇಳ್ತೀರಾ ಸರ್? ಅವ್ರ ಸರ್ಕಾರ ಇದ್ದಾಗ್ಲೂ ರಸ್ತೆ ಗುಂಡಿ ಸಮಸ್ಯೆ ಆಗ್ತಿತ್ತು, ಈಗ್ಲೂ ಪ್ರತಿ ಬಾರಿ ಮಳೆ ಬಂದಾಗ ಅದೇ ಸಮಸ್ಯೆ ಆಗುತ್ತೆ. ಅದಕ್ಕೆ ಶಾಶ್ವತ ಪರಿಹಾರ ಇಲ್ವಾ ಅಂತ? ಅದಕ್ಕೆಪ್ಪ ಶಾಶ್ವತ ಪರಿಹಾರ ಅಂತಂದ್ರೆ ಇರ್ತಕ್ಕಂಥ ರಸ್ತೆಗಳನ್ನ ಸುಸ್ಥಿತಿನಲ್ಲಿ ಇಡ್ಲಿಕ್ಕೆ ಮೊದಲೇ ಕ್ರಮ ತಗೊಳ್ಳೋದು ಶಾಶ್ವತ ಪರಿಹಾರ. ನೋಡಪ್ಪ, ಈಗ 1700 ಬಿಜೆಪಿ ಅವರಿಗೆ ದೇ ಹ್ಯಾವ್ ನೋ ಮಾರಲ್ ರೈಟ್. ಕೋರ್ಟ್ನವರೆಲ್ಲ ಉಗ್ತಿದ್ದಾರೆ ಅವರಿಗೆ, ಗುಂಡಿ ಮುಚ್ಚಿಲ್ಲ. ಈಗ ಅವರು ಬಿಜೆಪಿ ಅವರು ಹೇಳ್ತಾರೆ ಅಂತಲ್ಲ, ಇದು ರಸ್ತೆಗಳನ್ನ ಮೇಂಟೈನ್ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ. ಆ ಕೆಲಸ ನಾವು ಮಾಡ್ತೀವಿ.